ಗೈಸ್ ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ರೆ ಈ ಹಿಡ್ಡನ್ ಫೀಚರ್ಸ್ನ ನಿಮಗೆ ಯಾರು ಕೂಡ ಹೇಳಿರಲ್ಲ. ಒಂದು ಫೀಚರ್ ಬಂದು ಲಿಂಕ್ ಆ್ಯಂಡ್ ಅನ್ಲಿಂಕ್ ಅಂತ. ಇದರಿಂದ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಟೆಕ್ಸ್ಟು, ಸ್ಟಿಕ್ಕರ್ಸು ಮತ್ತು ಎಫೆಕ್ಟ್ಸ್ನ ನಿಮ್ಮ ವಿಡಿಯೋ ಲೇಯರ್ಗೆ ಲಿಂಕ್ ಮಾಡ್ಬೋದು. ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ಲೈಕ್ ನೀವು ಮಲ್ಟಿಪಲ್ ಕ್ಲಿಪ್ಸ್ನ ಇಂಪೋರ್ಟ್ ಮಾಡಿಕೊಂಡೆ ನಿಮ್ಮ ಟೆಕ್ಸ್ಟ್ ಮತ್ತು ಎಫೆಕ್ಟ್ಸು ಮಿಕ್ಸ್ ಆಗಲ್ಲ, ಲಿಂಕ್ ಆಗಿರುತ್ತೆ ಆ ವಿಡಿಯೋ ಲೇಯರ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಈ ಟೆಕ್ಸ್ಟ್ ಲೇಯರ್ನ ವಿಡಿಯೋ ಲೇಯರ್ಗೆ ಲಿಂಕ್ ಮಾಡಿದ್ದೀನಿ. ಈಗ ಮೂವ್ ಮಾಡಿ ತೋರಿಸಿದ್ರೆ ನಿಮಗೆ ಟೆಕ್ಸ್ಟ್ ಲೇಯರ್ ಜೊತೆಗೆ ಮೂವ್ ಆಗುತ್ತೆ. ನೋಡ್ಬೋದು ಮುಂದೆ ಮೂವ್ ಮಾಡಿದೆ, ಮುಂದಕ್ಕೆ ಮೂವ್ ಆಯಿತು. ಹಾಗೆ ಇದರಿಂದ ನಾವು ವಿಡಿಯೋ ಲೇಯರ್ನ ಡಿಲೀಟ್ ಮಾಡಿದ್ರೆ ಇವನ್ ಟೆಕ್ಸ್ಟ್ ಲೇಯರ್ ಕೂಡ ಡಿಲೀಟ್ ಆಗುತ್ತೆ. ಇದರಿಂದ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಮಿಕ್ಸ್ ಆಗಲ್ಲ ನಿಮ್ಮ ಟೆಕ್ಸ್ಟ್ ಆ್ಯಂಡ್ ಎಫೆಕ್ಟ್ಸ್ ಎಲ್ಲ. ಆ್ಯಂಡ್ ಹಾಗೆ ನೀವು ಟೆಕ್ಸ್ಟಲ್ಲಿ ಮಲ್ಟಿ ಕಲರ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ವರ್ಡ್ ಡಿಫ್ರೆಂಟ್ ಕಲರ್ ಬೇಕೋ ಆ ವರ್ಡ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಲ್ಲಿ ನೀವು ಕಲರ್ಸ್ ಡಿಫ್ರೆಂಟ್ ಅಪ್ಲೈ ಮಾಡ್ಕೋಬೋದು. ನೋಡ್ಬೋದು ಈ ಥರ. ಆ್ಯಂಡ್ ಹಾಗೆ ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ನೀವು. ಆ್ಯಂಡ್ ಹಾಗೆ ನಿಮಗೆ ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ ನೀವು ನೋಡ್ಬೋದು. ನಿಮಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಕ್ಯಾಮ್ರಾ ಮಾತ್ರ ಮೂವ್ಮೆಂಟ್ ಆಗಬೇಕು, ಟ್ರ್ಯಾಕ್ ಆಗಬೇಕು ಅಂತ ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ನ ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ನಿಮಗೆ 4 ಆಪ್ಷನ್ ಶೋ ಆಗುತ್ತೆ: ಫೇಸ್, ಬಾಡಿ, ಹ್ಯಾಂಡ್ ಮತ್ತು ಕಸ್ಟಮ್ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಈಗ ನಿಮಗೆ ಫೇಸ್ ಮಾತ್ರ ಈಗ ತೋರಿಸ್ತೀನಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಇದನ್ನು ನೀವು ಸಿಂಪ್ಲಿ ಆ ಫೇಸ್ದ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ ಅಂತ ಕೊಟ್ಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಫೇಸ್ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಿ ಆ ಕ್ಯಾಮ್ರಾ ಮಾತ್ರ ನಿಮ್ಮ ಫೇಸ್ ಹೇಗೆ ಮೂವ್ ಆಗುತ್ತೆ ಅದೇ ರೀತಿ ಕ್ಯಾಮ್ರಾ ಕೂಡ ಮೂವ್ ಆಗುತ್ತೆ. ಆ್ಯಂಡ್ ಎಲ್ಲ ಪ್ರೊಸೆಸ್ ಆದಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಸ್ವಲ್ಪ ಮಾಡ್ಕೋಬೋದು. ನೋಡ್ಬೋದು ಇಷ್ಟು ಆಪ್ಷನ್ಸ್ ಕೊಟ್ಟವ್ರೆ ಅಡ್ಜಸ್ಟ್ಮೆಂಟಲ್ಲಿ. ಸೊ ಔಟ್ಪುಟ್ ನೀವು ಈಗ ನೋಡ್ಬೋದು ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ನಿಮಗೆ ಪ್ಲೇ ಮಾಡಿ ಈಗ ತೋರಿಸ್ತೀನಿ ನೋಡಿ. ಸೊ ನನ್ನ ಫೇಸ್ ಹೇಗೆ ಮೂವ್ ಆಗ್ತಿದೆ ಅದೇ ರೀತಿ ಕ್ಯಾಮ್ರಾ ಕೂಡ ಶೇಕ್ ಆಗ್ತಿದೆ ನೋಡಿ. ಆ್ಯಂಡ್ ಹಾಗೆ ನಿಮ್ಮ ವೀಡಿಯೋ ಪ್ರಾಡಕ್ಟ್ಸಲ್ಲಿ ಮಲ್ಟಿಪಲ್ ಕ್ಲಿಪ್ಸ್ನ ನೀವು ಇಂಪೋರ್ಟ್ ಮಾಡ್ತೀರಾ ಅಂದರೆ ಸೌಂಡ್ ಬಂದು ಎಲ್ಲ ಕ್ಲಿಪ್ಸು ಈಕ್ವಲ್ ಇರಲ್ಲ. ಒಂದು ಕ್ಲಿಪ್ದು ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಕ್ಲಿಪ್ದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದನ್ನು ನೀವು ಹೇಗೆ ಇದು ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡಿ ನೀವು ಸೌಂಡ್ ಅಡ್ಜಸ್ಟ್ ಮಾಡೋ ಬದಲು ಸೊ ಸಿಂಪ್ಲಿ ನೀವು ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೌಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಲೌಡ್ನೆಸ್ ಅಡ್ಜಸ್ಟ್ ಅಂತ ಇರುತ್ತೆ. ಇದನ್ನ ನೀವು ಟ್ಯಾಪ್ ಮಾಡಿದ್ರೆ ಸಾಕು, ಎಲ್ಲ ಕ್ಲಿಪ್ಸ್ಗೂ ಅದು ಅಪ್ಲೈ ಆಗುತ್ತೆ. ಎಲ್ಲ ಕ್ಲಿಪ್ದು ಸೌಂಡ್ ಬಂದು ಈಕ್ವಲ್ ಆಗುತ್ತೆ, ಯಾವುದು ಒಂದು ಲೌಡು ಕಮ್ಮಿ ಆ ಥರ ಏನು ಇರಲ್ಲ. ಆ್ಯಂಡ್ ಹಾಗೆ ನೀವು ಟೆಕ್ಸ್ಟ್ ಲೇಯರ್ಸು, ಎಫೆಕ್ಟ್ಸು ಮತ್ತು ಟ್ರಾನ್ಸಿಷನ್ಸ್ ಲೇಯರ್ಸು ತುಂಬ ಜಾಸ್ತಿ ಆಗಿದೆ, ಅನ್ವಾಂಟೆಡ್ ಆಗಿದೆ. ಅದನ್ನು ಎಲ್ಲ ನೀವು ಅಟ್ ಅ ಟೈಮ್ ಡಿಲೀಟ್ ಮಾಡೋದು ಹೇಗೆ ಅಂತ ಇದರಲ್ಲಿ ನಿಮಗೆ ಒಂದು ಸ್ಮಾಲ್ ಆಪ್ಷನ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ನಿಮಗೆ ಟೆಕ್ಸ್ಟ್ ಲೇಯರ್ಸ್ನ ಒಂದು 3-4 ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಇಂಡಿವಿಜುವಲ್ ಆಗಿ ನೀವು ಒಂದೊಂದಾಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋ ಬದಲು ಇದರಲ್ಲಿ ನಿಮಗೆ ಮಲ್ಟಿ ಸೆಲೆಕ್ಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ನೀವು ಹೇಗೆ ನೋಡಬೇಕು ಅಂದರೆ ಇಲ್ಲಿ ಒಂದು ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲು ಟೆಕ್ಸ್ಟ್ ಲೇಯರ್ನ ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಸ್ವಲ್ಪ ನೀವು ಪಕ್ಕಕ್ಕೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನಿಮಗೆ ಮಲ್ಟಿ ಸೆಲೆಕ್ಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಟ್ಯಾಪ್ ಮಾಡಿದರೆ ನೀವು ಮಲ್ಟಿಪಲ್ ಲೇಯರ್ಸ್ ಎಫೆಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅಟ್ ಅ ಟೈಮ್ ಡಿಲೀಟ್ ಮಾಡ್ಬೋದು. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಎಲ್ಲ ಸೆಲೆಕ್ಟ್ ಆಯಿತು. ಡಿಲೀಟ್ ಬಟನ್ ಅಲ್ಲೇ ಇರಿದ್ರೆ ಟ್ಯಾಪ್ ಮಾಡಿದರೆ ಅಟ್ ಅ ಟೈಮ್ ಎಲ್ಲ ಲೇಯರ್ಸು ಡಿಲೀಟ್ ಆಗುತ್ತೆ. ಇದರಿಂದ ನಿಮ್ಮ ಟೈಮ್ ಬಂದು ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ಹಾಗೆ ಈ ಆಪ್ಷನಿಂದ ನೀವು ನಿಮ್ಮ ವಿಡಿಯೋ ಫ್ರೇಮ್ನ ಕರ್ವ್ ಆಗಿ ಇಟ್ಕೋಬೋದು. ನೀವು ಸುಮಾರು ರೀಲ್ಸಲ್ಲಿ ನೋಡ್ಬೋದು ಆ ವಿಡಿಯೋ ಫ್ರೇಮ್ ಬಂದು ಕರ್ವ್ ಇರುತ್ತೆ. ಸೊ ಈ ಆಪ್ಷನಿಂದ ನೀವು ಕರ್ವ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇದನ್ನು ಮಾಡೋಕ್ಕೆ ನೀವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಮಾಸ್ಕ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರೆಕ್ಟಾಂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ಮೇಲೆ ನಾನು ಹೇಗೆ ಅಡ್ಜಸ್ಟ್ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಅಡ್ಜಸ್ಟ್ ಮಾಡಬೇಕು. ಸೊ ಇದನ್ನು ಅಡ್ಜಸ್ಟ್ ಮಾಡಾದ್ಮೇಲೆ ಈ ಆಪ್ಷನ್ನ ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಕಾರ್ನರ್ಸ್ ಬಂದು ನಿಮಗೆ ಎಷ್ಟು ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ತೋರಿಸ್ತೀನಿ ನೋಡಿ. ಇದೇ ರೀತಿ ನಾನು ಹೇಳಿದ್ದು. ಸೊ ಇದನ್ನು ಮಾಡೋಕ್ಕೆ ಸುಮಾರು ಜನ ಗ್ರೀನ್ ಸ್ಕ್ರೀನ್ ಟೆಂಪ್ಲೇಟ್ಸ್ನ ಹಾಕೊಂಡು ರಿಮೂವ್ ಮಾಡ್ತಾರೆ. ಸೊ ಇದನ್ನು ಮಾಡೋಕ್ಕೆ ಸಿಂಪಲ್ ಈ ಮಾಸ್ಕ್ ಫೀಚರಿಂದ ನೀವು ಮಾಡ್ಬೋದು. ಆ ಟೆಂಪ್ಲೇಟ್ಸ್ ಎಲ್ಲ ನಿಮಗೆ ಬೇಕಾಗಿರಲ್ಲ. ಸೊ ಇದು ಕೂಡ ತುಂಬ ಯೂಸ್ಫುಲ್ ಫೀಚರ್ ಇದೆ.
ಆ್ಯಂಡ್ ಹಾಗೆ ನಿಮ್ಮ ವೀಡಿಯೋ ಕ್ಯಾಪ್ಷನ್ಸ್ ನೀವು ಜನ್ರೇಟ್ ಮಾಡಬೇಕು ಅಂದರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ವೆಬ್ಸೈಟ್ಸ್ ಎಲ್ಲ ಯೂಸ್ ಮಾಡೋ ಬದಲು ಇದರಲ್ಲೇ ನೀವು ಕ್ಯಾಪ್ಷನ್ಸ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಟ್ಯಾಪ್ ಮಾಡಿದರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಇದು ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಸೊ ಈಗ ನಾನು ಕನ್ನಡ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಜನ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಔಟ್ಪುಟ್ ಬಿಡುತ್ತೆ ಅಂತ. ಜನ್ರೇಟ್ ಆಗ್ತಾ ಇದೆ. ಸೊ ನೋಡ್ಬೋದು ಗೈಸ್ ಅದು ಹೇಗೆ ಅದು ಟ್ರಾನ್ಸ್ಲೇಟ್ ಮಾಡಿದೆ ಅಂತ. ಹಾಗೆ ಇದರಲ್ಲಿ ನಿಮಗೆ ಸುಮಾರು ಟೆಕ್ಸ್ಟ್ ಆಪ್ಷನ್ಸ್ ಕೂಡ ಇರುತ್ತೆ. ಲೈಕ್ ಲೇಯರ್ಸ್ ಟೆಂಪ್ಲೇಟ್ಸ್ ಇರುತ್ತೆ. ಆ ಟೆಂಪ್ಲೇಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಡಿಸೈನ್ ನಿಮಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಈ ಥರ ಇದು ವರ್ಕ್ ಆಗುತ್ತೆ. ಸೊ ಇದರಿಂದ ಕೂಡ ನಿಮ್ಮ ಟೈಮ್ ಬಂದು ತುಂಬ ಸೇವ್ ಆಗುತ್ತೆ. ಬೇಗ ನೀವು ವೀಡಿಯೋಸ್ನ ಎಡಿಟ್ ಮಾಡ್ಬೋದು. ಆ್ಯಂಡ್ ಹಾಗೆ ಗೈಸ್ ಈ ಫೀಚರಿಂದ ನೀವು ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇದನ್ನು ಮಾಡೋಕ್ಕೆ ನೀವು ಸಿಂಪ್ಲಿ ಇಲ್ಲಿ ರಿಮೂವ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಕ್ಲಿಯರ್ ಆಗಿ ಅದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಡುತ್ತೆ ಅಂದರೆ ಅದು ವೀಡಿಯೋ ಮೇಲೆ ನಾನು ಹೇಳ್ತಿರೋದು. ಆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನೀವು ಬೇರೆ ಬ್ಯಾಕ್ಗ್ರೌಂಡ್ ಕೂಡ ಅಪ್ಲೈ ಮಾಡ್ಕೋಬೋದು. ಸಿಂಪ್ಲಿ ಆ ರಿಮೂವ್ ಮಾಡಿ ಟ್ಯಾಪ್ ಮಾಡಿ ನೀವು ಆಟೋ ರಿಮೂವಲ್ ಆಪ್ಷನ್ ಇರುತ್ತೆ, ಕಸ್ಟಮ್ ರಿಮೂವಲ್ ಆಪ್ಷನ್ ಇರುತ್ತೆ, ಆ್ಯಂಡ್ ಇಲ್ಲಿ ಕ್ರೋಮಾ ಕೀ ಅಂತ ಆಪ್ಷನ್ ಇರುತ್ತೆ. ಆಟೋ ರಿಮೂವಲ್ ನಿಮಗೆ ಲೈಕ್ ಆ್ಯಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಲೈಕ್ ತೋರಿಸ್ತೀನಿ ನೋಡಿ, ನನಗೆ ಅದು ಪ್ರೋಸೆಸ್ ಆಗ್ತಿದೆ. ಗೈಸ್ ನೋಡ್ಬೋದು ಎಷ್ಟು ಕ್ಲೀನಾಗಿ ಅದು ರಿಮೂವ್ ಮಾಡಿದೆ ಅಂತ. ಕ್ರೋಮಾ ಕೀ ಅಂತ ಆಪ್ಷನ್ ಇದೆಯಲ್ಲ ಗೈಸ್, ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಇನ್ ಕೇಸ್ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಗ್ರೀನ್ ಸ್ಕ್ರೀನ್ ಏನಾದರೂ ಇದ್ದರೆ ಆ ಕ್ರೋಮಾ ಕೀನ ಯೂಸ್ ಮಾಡ್ತಾರೆ. ಲೈಕ್ ಆ ಗ್ರೀನ್ ಸ್ಕ್ರೀನ್ ಮೇಲೆ ಬ್ಯಾಕ್ಗ್ರೌಂಡ್ನ ಬೇರೆ ಯಾವುದಾದ್ರೂ ಕೂರಿಸ್ಕೊಂಡು ಆ ಗ್ರೀನ್ ಸ್ಕ್ರೀನ್ ಕೀನ ನೀವು ಯೂಸ್ ಮಾಡಿದರೆ ಲೈಕ್ ಅದನ್ನು ಅಪ್ಲೈ ಮಾಡಿದರೆ ಆ ಬ್ಯಾಕ್ಗ್ರೌಂಡ್ ಬಂದು ವಿಸಿಬಲ್ ಇರುತ್ತೆ. ಹಾಗೆ ಇದರಲ್ಲಿ ನಿಮಗೆ ವಾಯ್ಸ್ ಓವರ್ ಒಂದು ಆಪ್ಷನ್ ಇದೆ. ಇದರಲ್ಲಿ ಜಸ್ಟ್ ನಿಮ್ಮ ಟೆಕ್ಸ್ಟ್ ಇಲ್ಲಿ ಹಾಕಿದರೆ ನೀವು AI ವಾಯ್ಸ್ ಓವರ್ನ ಕೊಡಿಸ್ಬೋದು. ಲೈಕ್ ಸುಮಾರು ಜನ ಫೇಸ್ಲೆಸ್ ವೀಡಿಯೋಸ್ ಮಾಡಬೇಕು ಅಂತ ಇರ್ತಾರಲ್ಲ, ಅದೇ ಈ ಫೀಚರ್ ಅವ್ರಿಗೆ ತುಂಬಾ ಯೂಸ್ಫುಲ್ ಇದೆ. ಜಸ್ಟ್ ಅವ್ರದ್ದು ಸ್ಕ್ರಿಪ್ಟ್ ಬಂದು ಇಲ್ಲಿ ಪೇಸ್ಟ್ ಮಾಡಿದರೆ ಸಾಕು, ಇಲ್ಲಿ ಸುಮಾರು ವಾಯ್ಸ್ ಓವರ್ಸ್ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರು ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಥರ್ಡ್ ಪಾರ್ಟಿ ಆ ಆ್ಯಪ್ಸ್ ಮತ್ತು ಅಪ್ಲಿಕೇಶನ್ನ ಯೂಸ್ ಮಾಡೋ ಬದಲು ಈ ಫೀಚರ್ನ ಯೂಸ್ ಮಾಡಿದ್ರೆ ಅವ್ರದ್ದು ಟೈಮ್ ಬಂದು ತುಂಬ ಸೇವ್ ಆಗುತ್ತೆ. ಬೇಗ ವೀಡಿಯೋಸ್ನ ಅವರು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಹಾಗೆ ಇದರಲ್ಲಿ AI ಎಕ್ಸ್ಪ್ಯಾಂಡ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಏನಂದರೆ ನಿಮ್ಮ ವೀಡಿಯೋನ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಲೈಕ್ ಈ ಫೀಚರಿಂದ ನಿಮ್ಮ ವೀಡಿಯೋನ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಅದು ಫುಲ್ ಕಂಪ್ಲೀಟ್ ಪ್ರೋಸೆಸ್ ಆಗ್ತಿದೆ. ಕಂಪ್ಲೀಟ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಅದು ಎಕ್ಸ್ಪ್ಯಾಂಡ್ ಮಾಡುತ್ತೆ ಅಂತ. ಸೊ ಗೈಸ್ ನೋಡ್ಬೋದು ನನ್ನ ವೀಡಿಯೋ ಬಂದು 16:9 ರೇಷಿಯೋ ಇದ್ದಿದ್ದು ಈ ಫೀಚರಿಂದ 9:16 ರೇಷಿಯೋಲ್ಲಿ ಕನ್ವರ್ಟ್ ಮಾಡಿಕೊಡುತ್ತೆ. ಲೈಕ್ ಮೇಲ್ಗಡೆ ಮತ್ತು ಕೆಳಗಡೆ ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ಸೊ ಇದು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಫೀಚರು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.